ಜಮೀರ್ ಅಹಮದ್ ಖಾನ್ಗೆ ಅತಿ ದೊಡ್ಡ ಶಾಕ್ ಈಗ ಕಾದಿದೆ. ಜಮೀರ್ ಅಹಮದ್ ಪರಿಷತ್ ಸಮರವನ್ನ ಗೆಲ್ಲಿಸಿರಬಹುದು. ಜೊತೆಗೆ ಡಿಕೆ ಶಿವಕುಮಾರ್ ಒಲವನ್ನ ಕೂಡ ಜಮೀರ್ ಗಿಟ್ಟಿಸ್ಕೊಂಡಿರಬಹುದು. ಆದ್ರೆ ಜಮೀರ್ಗೆ ಮತ್ತೆ ಮಂತ್ರಿ ಆಗುವುದು ಡೌಟ್ ಆಗಿದೆ. ಯಾಕೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಈಗ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರೆಡಿ ಇದೆ. ಜಮೀರ್ ಅಹಮದ್ ಖಾನ್ಗೆ ಅತಿ ದೊಡ್ಡ ಶಾಕ್ ಕಾದಿದೆ. ಜಮೀರ್ ಅಹಮದ್ ಪರಿಷತ್ ಸಮರವನ್ನ ಗೆಲ್ಲಿಸಿರಬಹುದು. ಡಿಕೆ ಶಿವಕುಮಾರ್ ಅವರ ಒಲವನ್ನ ಜಮೀರ್ ಗಿಟ್ಟಿಸ್ಕೊಂಡಿರಬಹುದು. ಆದ್ರೆ ಇಲ್ಲಿ ಜಮೀರ್ ಮತ್ತೆ ಮಂತ್ರಿ ಆಗೋದು ಡೌಟ್. ಯಾಕೆ ಅಂತ ಈಗ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧನೆ ಮಾಡಲಿಕ್ಕೆ ಜಮೀರ್ ಒಂದು ಕಡೆ ಕಾರಣರಾಗಿದ್ದಾರೆ. ಜಮೀರ್ ಪರಿಷತ್ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದೆ ಕಾಂಗ್ರೆಸ್. ಆದ್ರೆ ಇಲ್ಲಿ ಜಮೀರ್ ಮತ್ತೆ ಮಂತ್ರಿ ಆಗೋದು ಡೌಟ್. ಜಮೀರ್ ಅಹಮದ್ ಪರಿಷತ್ ಸಮರ ಗೆಲ್ಲಿಸಿರಬಹುದು, ಡಿಕೆ ಶಿವಕುಮಾರ್ ಅವರ ಒಲವನ್ನ ಗೆದ್ದಿರಬಹುದು. ಆದ್ರೆ ಮಂತ್ರಿ ಸ್ಥಾನ ಮತ್ತೆ ಪಡೆದುಕೊಳ್ಳೋದು ಸ್ವಲ್ಪ ಡೌಟ್ ಇರುವಂಥದ್ದು. ಏನು ಕಾಂಗ್ರೆಸ್ ಹೈಕಮಾಂಡ್ ಇಂದ ಈಗ ಮುಸ್ಲಿಂ ನಾಯಕನಿಗೆ ಕೊಪ್ಪು ಬೀಳುತ್ತಾ, ಮಂತ್ರಿ ಸ್ಥಾನ ಸಿಗಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ ಜಮೀರ್ ಅಹಮದ್ ಡಿಕೆ ಒಲವನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಕಾರಣರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಈಗ ಅತಿ ದೊಡ್ಡ ಶಾಕ್ ಕಾದಿರುವಂಥದ್ದು. ಜಮೀರ್ ಅಹಮದ್ ಖಾನ್ಗೆ ಅತಿ ದೊಡ್ಡ ಶಾಕ್. ಜಮೀರ್ ಮತ್ತೆ ಮಂತ್ರಿ ಆಗೋದು ಡೌಟ್. ಯಾಕೆ ಅಂತ ನೋಡೋದಾದ್ರೆ ಮತ್ತೆ ಮಂತ್ರಿ ಆಗಲ್ವಾ ಜಮೀರ್ ಅನ್ನುವಂಥ ಪ್ರಶ್ನೆ. ಸಂಪುಟ ವಿಸ್ತರಣೆಯಲ್ಲಿ ಜಮೀರ್ಗೆ ಚಾನ್ಸ್ ಕೊಡೋದು ಡೌಟ್ ಆಗಿದೆ. ಎರಡನೇ ಲಿಸ್ಟ್ ಸೇರಲು ಜಮೀರ್ ಈ ಬಾರಿ ಭಾರೀ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಹೇಳ್ಬೋದು, ನನಗೇನು ಸಚಿವ ಸ್ಥಾನ ಬೇಡ, ನಾನೇನು ಆಕಾಂಕ್ಷಿ ಅಲ್ಲ, ಖುಷಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಸೇರಲು ಸರ್ಕಸ್ ಮಾಡ್ತಾ ಇರುವಂಥದ್ದು. ಜಮೀರ್ ಪರ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ. ಆದ್ರೆ ದಾವಣಗೆರೆ ದಂಗಲ್ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಆ ಒಂದು ಆಡಿಯೋ ಈಗ ಸಾಕಷ್ಟು ವೈರಲ್ ಆಗಿತ್ತು. ಈ ಹಿನ್ನಡೆಯಲ್ಲಿ ಪಕ್ಷ ನಿಷ್ಠೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಜಮೀರ್ ಬಗ್ಗೆ ಕಠಿಣ ನಿಲುವನ್ನ ತೆಗೆದುಕೊಂಡಿದೆ ಹೈಕಮಾಂಡ್. ಜಮೀರ್ಗೆ ಮತ್ತೊಮ್ಮೆ ಮಂತ್ರಿ ಪಟ್ಟವನ್ನ ನೀಡಿದಿರಲು ಪ್ಲಾನ್ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಡಿಕೆ ಬಿಕೆ ಮೂಲಕ ಕೃಪೆಯನ್ನು ಗಿಟ್ಟಿಸಿಕೊಳ್ಳಲು ಜಮೀರ್ ಈಗ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಮತ್ತೆ ಮಂತ್ರಿ ಆಗಲ್ವಾ ಹಾಗಿದ್ರೆ ಜಮೀರ್ ಅಹಮದ್? ಸಚಿವ ಸಂಪುಟದಲ್ಲಿ ಜಮೀರ್ಗೆ ಅವಕಾಶ ಸಿಗಲ್ವಾ ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಸಚಿವ ಜಮೀರ್ ಅಹಮದ್ ಖಾನ್ ಈಗ ಸಚಿವ ಸಂಪುಟ ಸೇರ್ಪಡೆಯಾಗಲು ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಕಳೆದ ಹಲವಾರು ದಿನಗಳಂದ್ರೆ ಯಾವಾಗ ಮೊದಲ ಪಟ್ಟಿ ರಿಲೀಸ್ ಆಯ್ತು ಸಚಿವ ಸಂಪುಟದ್ದು, ಅಂದು ಒಂದ್ ಹಂತಕ್ಕೆ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಅವರಿಗೆ ತಪ್ಪಿದಂತಹ ಸಚಿವ ಸ್ಥಾನ, ಅದಕ್ಕೆ ಕಾರಣವೂ ಕೂಡ ಇತ್ತು. ಒಂದ್ ರೀತಿ ಶಾಕ್ ಆಗಿದ್ದು ಕೂಡ ಇದೆ. ಕಾರಣ ಹಿಂದಿನ ದಿನವೇ ಅವರ ಆಡಿಯೋ, ಅಂದ್ರೆ ಅವ್ರು ಮಾತನಾಡಿದ್ರು ಅನ್ನುವಂತಹ ಆಡಿಯೋಗಳು ವೈರಲ್ ಆಗಿದಂಥದ್ದು. ಈಗ ಎರಡನೇ ಪಟ್ಟಿಗೆ ಗೊಂದಲ ಶುರುವಾಗಿದೆ. ಒಂದು ಸ್ಥಾನಕ್ಕೆ 3-4 ಜನ ಅನ್ನುವಂತಹ ರೀತಿಯಲ್ಲಿ ಪಟ್ಟಿ ದೊಡ್ಡದಾಗ್ತಾ ಇದೆ. ಈ ಮಧ್ಯೆ ಜಮೀರ್ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ಅಂದ್ರೆ ಸಂಪುಟಕ್ಕೆ ಸೇರ್ಪಡೆ ಆಗುವಂತಹ ನಿಟ್ಟಿನಲ್ಲಿ ಡಿ.ಕೆ. ಹರಿಪ್ರಸಾದ್ ಅವರ ಮೂಲಕ, ಡಿ.ಕೆ. ಸುರೇಶ್ ಅವರ ಮೂಲಕ, ಶಿವಕುಮಾರ್ ಅವರ ಮೂಲಕ, ಹೀಗೆ ಯಾರ್ಯಾರು ಹೈಕಮಾಂಡ್ ನಾಯಕರಿಗೆ ಹತ್ತಿರದವರು ಅನ್ನುವಂಥವ್ರಿದ್ದಾರೆ ಅವರೆಲ್ಲರ ಮೂಲಕ ಇದೀಗ ಸೇರ್ಪಡೆ ಆಗೋದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಹೈಕಮಾಂಡ್ ಡಿಸೈಡ್ ಮಾಡಿ ದಾವಣಗೆರೆಯ ವಿಚಾರದಲ್ಲಿ ಶಾಮನೂರ್ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡ್ತು, ಜೊತೆಗೆ ಅಲ್ಲಿ ಗೆಲ್ಸ್ಕೊಂಡು ಬರ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಷರತ್ತುಗಳನ್ನು ಕೂಡ ಹೈಕಮಾಂಡ್ ಹಾಕಿತ್ತು. ಯಾಕಂದ್ರೆ ಆಡಳಿತಾರೂಢ ಪಕ್ಷ ಇದ್ದಂತಹ ಸಮಯದಲ್ಲಿ ಸೋಲೋದು ಸರಿಯಲ್ಲ ಅಂತ. ಆದ್ರೆ ಸ್ವಪಕ್ಷದವರೇ ಈ ರೀತಿಯಾದಂತಹ ಒಂದಿಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಿ ಅವರಿಗೆ ಮತ ಹಾಕಬೇಡಿ ಅನ್ನುವಂತಹದ್ದನ್ನ ಹೇಳಿ ಈ ರೀತಿ ಮಾಡಿದಂತಹ ಸರಿ ಇಲ್ಲ ಅನ್ನುವಂಥದ್ದು ಹೈಕಮಾಂಡ್ ನ ನಿಲುವು. ಹಾಗಾಗಿ ಎರಡನೇ ಪಟ್ಟಿಯಲ್ಲೂ ಸೇರ್ಪಡೆ ಆಗುವಂತಹದ್ದು ಅಷ್ಟು ಸುಲಭ ಇಲ್ಲ ಅನ್ನುವಂತಹದ್ದು ಕೂಡ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದೆ. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತವ್ರು ಯಾರೇ ಆಗಿದ್ರು ಕೂಡ ಅವರ ಮೇಲೆ
ಕ್ರಮ ವಹಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳು Okay. ಇರೋದ್ರಿಂದ ಈಗ ಅವರು 2ನೇ ಪಟ್ಟಿ ಸೇರ್ಪಡೆಗೆ ಆಗ್ತಾರಾ ಇಲ್ವಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಗೊಂದಲ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.